ಸೊ ಇವತ್ತು ಆಮ್ರೆ ಮಾಡೋಣ. ಸೊ ಆಮ್ರೆ ಡಿಸೈನ್ ನೇಲ್ ಆರ್ಟ್ನ ಕ್ರಿಯೇಟ್ ಮಾಡಲಿಕ್ಕೆ ಸೊ ನಾರ್ಮಲ್ ಆಗಿ ಬಂದು ನಾವು ಆಮ್ರೆ ಈ ಥರ ಮಾಡ್ತೀವಿ. ಓಕೆ, ಸೊ ಇವತ್ತು ಬಂದು ಏರ್ ಬ್ರಷಲ್ಲಿ ಮಾಡೋಣ. ಆ್ಯಂಡ್ ಹಾಗೆ ನೆಕ್ಸ್ಟ್ ಈ ರೀತಿ ಸ್ಪಾಂಜಲ್ಲಿ ಕೂಡ ಮಾಡ್ಬೋದು. ಅದು ತುಂಬಾ ಲೈಟಾಗಿ ಬರುತ್ತೆ. ಅದಾದ್ಮೇಲೆ ಆದಷ್ಟು ಪ್ರಾಡಕ್ಟ್ಸ್ ಇದರಲ್ಲೇ ಸೇರ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ನಾನು ರೆಫರ್ ಮಾಡಲ್ಲ. ಸೊ ಹೇರ್ ಬ್ರಷಲ್ಲಿ ಮಾಡೋಣ. ಸೊ ಫಸ್ಟಿಗೆ ಇವಾಗ ನಾನೇನು ಮಾಡ್ತೀನಿ, ಫಸ್ಟು ಈ ರೀತಿ ಮಾಡಿದ್ದೀವಲ್ಲ ಬ್ರಷಲ್ಲಿ, ಇವಾಗ ಬ್ರಷಲ್ಲಿ ಬೇಡ. ಸೊ ಈ ರೀತಿ ಮಿಷಿನ್ ಆನ್ ಮಾಡ್ಕೊಳ್ಳೋಣ. ಸೊ ಇದು ಬಂದು ಮಿಷಿನ್ 1 2 3 ಲೆವೆಲ್ ಇರುತ್ತೆ. ಸೊ ಇವಾಗ ಇಲ್ಲಿ ಗಾಳಿ ಬರ್ತದೆ, ಹೇರ್ ಬರುತ್ತೆ. ಸೊ ಅದನ್ನು ಮೀಡಿಯಮ್ ಮಾಡ್ಕೊಂಡು ಇವಾಗ ಆಫ್ ಮಾಡಿದ್ದೀನಿ. ಸೊ ಫಸ್ಟಿಗೆ ನಾನು ವೈಟ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನಲ್ಲಿ ಆಮ್ರೆ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇವಾಗ ನಾನು ವೈಟ್ ಫಿಲ್ ಮಾಡಿದ್ದೀನಿ, ಯೆಲ್ಲೋ ಅಲ್ಲಿ ಆಮ್ರ ಕ್ರಿಯೇಟ್ ಮಾಡೋಣ. ಸ್ವಲ್ಪ ಮಟ್ಟಿಗೆ ಕ್ರೀಮ್, ಏಬಸ್, ಓಕೆ, ಇಷ್ಟು ಸಾಕಾಗುತ್ತೆ. ಸೊ ಇವಾಗ ನಾವೇನು ಮಾಡೋಣ, ಯೆಲ್ಲೋ ಕಲರ್ ಅದೇನಾದ್ರು ಹೇಳ್ತೀನಿ ಹಾಕಿದ್ದು ಹೇಳ್ತೀನಿ ಒನ್ ಬೈ ಒನ್ ಎಕ್ಸ್ಪ್ಲೈನ್. ಸೊ ಲೈಟ್ ಕಲರ್, ಹಾಂ. ಸೊ ಇವಾಗ ಪುಷರ್ ಕೊಡಿ. ಇವಾಗ ಹಾಕಿರೋ ಎರಡು ಕಲರ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದರಲ್ಲಿ ನಾವು ಯೂಸ್ ಮಾಡುವಾಗ ಲೈಟಾಗಿರಬೇಕು, ಅಂದರೆ ಹೆವಿ ತುಂಬ ತಿಕ್ಕಾಗಿರಬಾರ್ದು, ಲೈಟಾಗಿರಬೇಕು. ಅದಾದಮೇಲೆ ತುಂಬ ತೆಳ್ಳಗಿರಬೇಕು. ಓಕೆ, ಇಷ್ಟು ಸಾಕಾಗುತ್ತೆ. ಸೊ ಇವಾಗ ಇದನ್ನು ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಆನ್ ಮಾಡೋಣ. ಸೊ ಇವಾಗ ಏನಾಗುತ್ತೆ, ಬರೀ ಹೇರ್ ಬರುತ್ತೆ. ಇದನ್ನು ಕ್ಲೋಸ್ ಮಾಡಿ ಇದನ್ನು ಸ್ವಲ್ಪ ಹಿಂದೆ ಮಾಡಿದ್ರೆ ಕಲರ್ ಮಿಕ್ಸ್ ಆಗುತ್ತೆ, ಆಯಿತಾ? ಇವಾಗ ಬರೀ ಹೇರ್ ಬರ್ತಾ ಇದೆ. ನಾನು ಈ ಟಿಶ್ಯೂ ಮೇಲೆ ತೋರಿಸ್ತೀನಿ. ಒನ್ ಲೇಯರ್ ಕೊಂಡಿದ್ದೀನಿ. ಸೊ ಇದನ್ನು ಓಪನ್ ಮಾಡಿದ್ರೆ ಬರ್ತಿದ್ಯಾ? ಸೊ ಇದು ಸ್ವಲ್ಪ ತೆಳ್ಳಗಾಗಿದೆ. ಇನ್ನೊಂದು ಚೂರು ಕಲರ್ ಮಾಡ್ಕೊಳ್ಳೋಣ. ಸೊ ನಾನೇನು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಬಿಟ್ ಆಫ್ ಯೆಲ್ಲೋ. ಓಕೆ, ಸೊ ಸ್ವಲ್ಪ ಯೆಲ್ಲೋ ಹಾಕ್ಕೊಳ್ಳೋಣ. ಇನ್ನೊಂದು ಚೂರು ಸ್ವಲ್ಪ ಎದ್ದು ಕಾಣಿಸುತ್ತೆ ಅಂತೇಳಿ. ಸೊ ಯಾವಾಗಲೂ ವೈಟ್ ಕಲರಲ್ಲಿ ಮಾಡ್ತಿದ್ವಿ, ಈ ಸಲ ಸ್ವಲ್ಪ ಚೇಂಜ್ ಇರಲಿ ಅಂತ ಯೆಲ್ಲೋ ಕಲರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇವಾಗ ಆಮ್ರೆ ಮಾಡಿದ್ವಲ್ಲ, ಪ್ಲೇಟ್ ಕೊಡಿ. ಪ್ಲೇಟ್ ಇದಲ್ಲ, ನಾನು ಮಾಡಿದ್ದೀನಲ್ಲ ಆ ಪ್ಲೇಟ್.